ಈ ಅಮೆರಿಕ ಮತ್ತು ಇಸ್ರೇಲ್ ಹತ್ರ ದುಡ್ಡಿದೆ, ಮಿಲಿಟರಿ ಇದೆ, ಟೆಕ್ನಾಲಜಿ ಇದೆ, ಜಗತ್ತಿಲ್ಲಿರೋ ದೊಡ್ಡ ದೊಡ್ಡ ಕಂಟ್ರಿಗಳ ಸಪೋರ್ಟ್ ಇದೆ. ಆದ್ರೂ ಕೂಡ ಇವ್ರು ಯಾಕೆ ಇರಾನ್ ವಿರುದ್ಧ ಈ ಯುದ್ಧನ ಗೆಲ್ಲಕ್ ಆಗ್ತಿಲ್ಲ ಗೊತ್ತಾ? ಯಾಕಂದ್ರೆ ಇರಾನ್ ಹತ್ರ ಡಿಸೆಂಟ್ರಲೈಸ್ಡ್ ಮೊಸಾಯಿಕ್ ಡಿಫೆನ್ಸ್ ಸಿಸ್ಟಮ್ ಇದೆ. ಈ ಡಿಸೆಂಟ್ರಲೈಸ್ಡ್ ಡಿಫೆನ್ಸ್ ಮೊಸಾಯಿಕ್ ಸಿಸ್ಟಮ್ ಅಂದ್ರೆ ನಿಮಗೆ ಸಿಂಪಲ್ ಆಗಿ ತಿಳಿಯೋ ರೀತಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಒಂದು ದೊಡ್ಡ ಎಂಪೈರ್ ಇದೆ ಅಂತ ಇಟ್ಕೊಳ್ಳಿ, ಬಿಸ್ನೆಸ್ ಎಂಪೈರ್. ಈ ಬಿಸ್ನೆಸ್ ಎಂಪೈರ್ಗೆ ಒಬ್ಬ ಮೇನ್ ಬಾಸ್ ಇದ್ದಾನೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ಗೆ XYZ ಬಾಸ್ ಅಂತ ಇಟ್ಕೊಳ್ಳಿ. ಆ ಮೇನ್ ಎಂಪೈರ್ ಇದೆಯಲ್ವಾ, ಆ ಬಿಸ್ನೆಸ್ ಎಂಪೈರ್ ಕೆಳಗಡೆ ತುಂಬಾ ಬೇರೆ ಬೇರೆ ಸಣ್ಣ ಸಣ್ಣ ಬಿಸ್ನೆಸ್ಗಳಿದಾವೆ. ಎಕ್ಸಾಂಪಲ್ಗೆ ಯಾವುದೋ ಒಂದು ಪೆನ್ ಸೆಲ್ ಮಾಡೋ ಬಿಸ್ನೆಸ್ ಇದೆ, ಇನ್ನೊಂದು ಪೆನ್ಸಿಲ್ ಸೆಲ್ ಮಾಡೋ ಬಿಸ್ನೆಸ್ ಇದೆ, ಇನ್ನೊಂದು ಕಂಪಾಸ್ ಸೆಲ್ ಮಾಡೋ ಬಿಸ್ನೆಸ್ ಇದೆ, ಇನ್ನೊಂದು ಬುಕ್ ನ ಸೆಲ್ ಮಾಡೋ ಬಿಸ್ನೆಸ್ ಇದೆ. ಈ ಮೇನ್ ಬಾಸ್ ಏನ್ ಮಾಡಿದಾನೆ ಅಂತಂದ್ರೆ, ಈ ಎಲ್ಲ ಬಿಸ್ನೆಸ್ ಗಳಿದಾವಲ್ವಾ, ಇದು ಎಲ್ಲ ಬಿಸ್ನೆಸ್ಗೂ ಕೂಡ ಒಬ್ಬೊಬ್ಬ ಬಾಸ್ ನ ಕ್ರಿಯೇಟ್ ಮಾಡಿದಾನೆ. ಅವ್ನ ಕೆಳಗಡೆ ಇನ್ನೊಬ್ಬ ಬಾಸ್ ನ ಕ್ರಿಯೇಟ್ ಮಾಡಿದಾನೆ, ಅವ್ನ ಕೆಳಗಡೆ ಒಬ್ಬ ಮ್ಯಾನೇಜರ್ ನ ಕ್ರಿಯೇಟ್ ಮಾಡಿದಾನೆ, ಅವ್ನ ಕೆಳಗಡೆ ಎಂಪ್ಲಾಯ್ಸ್ ಎಲ್ಲ ಇದ್ದಾರೆ. ಇವ್ರಿಗೆಲ್ಲ ಏನ್ ಹೇಳಿದಾನೆ ಅಂತಂದ್ರೆ, ನಾಳೆ ನನಗೆ ಏನಾದ್ರೂ ಕೂಡ ನೀವು ಇಂಡಿಪೆಂಡೆಂಟ್ ಆಗಿ ಈ ಬಿಸ್ನೆಸ್ ನ ರನ್ ಮಾಡಿ, ನಾನು ಒಂದ್ ವೇಳೆ ಸತ್ರು ಕೂಡ ಈ ಬಿಸ್ನೆಸ್ ಗಳು ನಿಲ್ಬಾರ್ದು ಅಂತ ಹೇಳಿದ್ದಾನೆ. ಸೇಮ್ ಅದೇ ಸ್ಟ್ರಕ್ಚರ್ ಅಲ್ಲೇನೆ ಈ ಇರಾನ್ ನ ಮಿಲಿಟರಿ ಆರ್ಮಿ ಕೂಡ ಇದೆ. ಯಾವ ರೀತಿ ಅಂತಂದ್ರೆ, ಇರಾನ್ ಅಲ್ಲಿ ಮೇನ್ ಸುಪ್ರೀಂ ಲೀಡರ್ ಇದ್ನ, ಆ ಸುಪ್ರೀಂ ಲೀಡರ್ ಕೆಳಗಡೆ ಇರಾನ್ ಅಲ್ಲಿ ಟೋಟಲ್ 31 ಪ್ರೊವಿನ್ಸಸ್ ಇದಾವೆ. ಪ್ರೊವಿನ್ಸಸ್ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಸ್ಟೇಟ್ ಗಳಿದಾವಲ್ವಾ, ಅದೇ ರೀತಿನೇ ಇರಾನ್ ಅಲ್ಲಿ ಟೋಟಲ್ 31 ಪ್ರೊವಿನ್ಸಸ್ ಇದಾವೆ. ಈ ಪ್ರೊವಿನ್ಸಸ್ ಗಳಲ್ಲಿ ಸಣ್ಣ ಸಣ್ಣ ಮಿಲಿಟರಿ ಬೇಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಸಣ್ಣ ಸಣ್ಣ ಮಿಲಿಟರಿ ಬೇಸ್ ಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಅದರಲ್ಲಿ ಒಬ್ಬ ಮಿಲಿಟರಿ ಹೆಡ್ ನ ಮಾಡಿದ್ದಾರೆ, ನೆಕ್ಸ್ಟ್ ಕಮಾಂಡರ್ ನ ಮಾಡಿದ್ದಾರೆ, ಅದ್ರ ಕೆಳಗಡೆ ಮತ್ತೆ ಜೂನಿಯರ್ ಕಮಾಂಡರ್ ನ ಮಾಡಿದ್ದಾರೆ, ಅವನ ಕೆಳಗಡೆ ಎಲ್ಲ ಸೈನಿಕರು ಇದ್ದಾರೆ. ಈಗ ಅವ್ರಿಗೆ ಯಾವ ರೀತಿ ಆರ್ಡರ್ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದ್ ವೇಳೆ ಸುಪ್ರೀಂ ಲೀಡರ್ ಸತ್ರು ಕೂಡ ಅವರಿಂದ ನೀವು ಆರ್ಡರ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನೀವೇ ಇಂಡಿಪೆಂಡೆಂಟ್ ಆಗಿ ಈ ವಾರ್ನ ಮಾಡಿ, ನೀವೇ ಸುಪ್ರೀಂ ಲೀಡರ್ ತರಾನೇ ಆಕ್ಷನ್ ತಗೊಳ್ಳಿ, ಯುದ್ಧ ಮಾಡಿ ಅಂತ ಹೇಳಿದ್ದಾರೆ. ಈಗಲೂ ಕೂಡ ಇದೇ ಆಗ್ತಿದೆ. ಏನಂತಂದ್ರೆ, ಇಸ್ರೇಲ್ ಮತ್ತೆ ಅಮೆರಿಕ ಸೇರ್ಕೊಂಡು ಇರಾನ್ ನ ಸುಪ್ರೀಂ ಲೀಡರ್ನೇ ಸಾಯಿಸಿದ್ದಾರೆ. ಆದ್ರೂ ಕೂಡ ಈ ಯುದ್ಧ 40 ದಿನಕ್ಕಿಂತ ಜಾಸ್ತಿ ಯಾವ ರೀತಿ ನಡೀತಿದೆ ಅಂತಂದ್ರೆ, ಇಲ್ಲೇನು ಇಂಡಿಪೆಂಡೆಂಟ್ ಆಗಿ ಮೊಸಾಯಿಕ್ ಡಿಫೆನ್ಸ್ ಸಿಸ್ಟಮ್ ನ ಕ್ರಿಯೇಟ್ ಮಾಡಿದಾರಲ್ವಾ, ಅವರೆಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗಿ ಈ ಅಮೆರಿಕದ ವಿರುದ್ಧ ಹೋರಾಡ್ತಿದ್ದಾರೆ. ಅದಕ್ಕಿನೇ ಈ ವಾರು 40 ದಿನ ಆದ್ರೂ ಕೂಡ ಇನ್ನೂ ಮುಂದುವರಿತಿದೆ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಏನಂತಂದ್ರೆ, ಈಗ ಸುಪ್ರೀಂ ಲೀಡರ್ ಒಬ್ಬನೇ ಇದ್ರೆ ಏನಾಗುತ್ತೆ ಅಂತಂದ್ರೆ, ಅವ್ನು ಕೊಂದ್ಬಿಟ್ರೆ ಅವನು ಡಿಸಿಷನ್ ಕೊಡಕ್ ಆಗಲ್ಲ. ಅವ್ನು ಡಿಸಿಷನ್ ಕೊಡಕ್ ಆಗಲ್ಲ ಅಂತಂದ್ರೆ, ಇವರು ಕೆಳಗಡೆ ಇರೋರು ಡಿಸಿಷನ್ ತಗೊಳಕ್ ಆಗಲ್ಲ, ಅವರು ಸೋತಂಗೆ ಫೀಲ್ ಮಾಡ್ತಾರೆ. ಬಟ್ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ, ಪ್ರತಿಯೊಬ್ಬರು ಕಡೆನೂ ಪವರ್ ಕೊಟ್ಟಿರೋದ್ರಿಂದ ಅವರೆಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಈ ಇರಾನ್ ಅವರು ಈ ತರ ಮಾಡ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ, 2003 ಅಮೆರಿಕ ಏನ್ ಮಾಡುತ್ತೆ ಅಂತಂದ್ರೆ, ಈ ಸದ್ದಾಂ ಹುಸೇನ್ ನ ಸಾಯಿಸ್ಬಿಡುತ್ತೆ. ಸದ್ದಾಂ ಹುಸೇನ್ ನ ಯಾವ ರೀತಿ ಸಾಯಿಸುತ್ತೆ ಅಂತಂದ್ರೆ, ಸದ್ದಾಂ ಹುಸೇನ್ ಇಂದ ಒಂದು ಪ್ರೈವೇಟ್ ಆರ್ಮಿ ಇರುತ್ತೆ, ಅಂದ್ರೆ ಕಂಪ್ಲೀಟ್ಲಿ ಮಿಲಿಟರಿ ಸೆಂಟ್ರಲೈಸ್ಡ್ ಆಗಿರುತ್ತೆ. ಆ ಸೆಂಟ್ರಲ್ ಲೀಡರ್ನೇ ಹೊಡೆದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಈ ಸದ್ದಾಂ ಹುಸೇನ್ ಕಡೆ ಪವರ್ ಇಲ್ದಂಗ ಆಗುತ್ತೆ. ಅದಕ್ಕೆ ಅವನ್ನ ಈಸಿಯಾಗಿ ಸಾಯಿಸ್ಬಿಡ್ತಾರೆ. ಇದರಿಂದ ಪಾಠ ಕಲ್ತ ಇರಾನ್ ಏನ್ ಮಾಡುತ್ತೆ ಅಂತಂದ್ರೆ, ನಾವು ಸೆಂಟ್ರಲ್ ಆರ್ಮಿ ಮಾಡೋದ್ ಬೇಡ, ಡಿಸೆಂಟ್ರಲೈಸ್ಡ್ ಮೊಸಾಯಿಕ್ ಸಿಸ್ಟಮ್ ನ ಮಾಡೋಣ ಅಂತ ಹೇಳಿ 20 ವರ್ಷದಿಂದ ಇದನ್ನ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಈ ವಾರ್ನ ಈಸಿಯಾಗಿ ಇಸ್ರೇಲ್ ಮತ್ತೆ ಅಮೆರಿಕಾಗೆ ಗೆಲ್ಲಕ್ ಆಗ್ತಿರ್ಲಿಲ್ಲ. ಇದ್ರ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ರು ಏನ್ ಗೊತ್ತಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.